ಅಕ್ಕ ಬಿದರ್ಕೋಟೆ ಇದೆ ಅಕ್ಕ. कैसा लगा मेरा मजाक? ಹೇ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಬೀದರ್ ಕೋಟೆಗೆ. ನಾವು ನಡ್ರಿ ಹೋಗೋಣ. ಈಗ ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ ನಾಗೇಶ್ವರ್ ಫೋನ್ ತೊಗೊಳಕ್ಕೆ ಬಂದಿದ್ದಾರೆ. ಇಷ್ಟು ಜನ ಬಂದಿದ್ದೀವಿ ಒಬ್ಬರು ಸಲುವಾಗಿ. रहा नहीं जाता तड़प ही ऐसी है ना. ನಡ್ರಿ ನೋಡಮ್ಮಿ ಫೋನ್ ತಗೊಳ್ಳೋಣ. ಅಲ್ಲಿ ನೋಡ್ತಾ ಇದ್ದಾರೆ ನಾಗೇಶ್ವರು ಫೋನು. ಅಲ್ಲಿ ನಿಂತಿದ್ವಿ. ಸೊ ಗಾಯ್ಸ್, ಆಫ್ಲೈನಲ್ಲಿ ಫೋನ್ ಅವೈಲೇಬಲ್ ಇಲ್ಲ, ಸೊ ತೊಗೊಳ್ಳಿಲ್ಲ ನಾವು ಫೋನು. ಇವಾಗ ನಾವು ಬೀದರ್ ಕೋಟೆ ಕಡೆ ಹೋಗಬೇಕು. ಹೇ ಗಾಯ್ಸ್, ವೆಲ್ಕಮ್ ಟು ಬೀದರ್ ಕೋಟೆ. ಇವತ್ತು ಸಂಡೇ ಅಲ್ವಾ, ಸೊ ತುಂಬ ಜನ ಬಂದಿದ್ದಾರೆ, ನೀವು ನೋಡ್ಬೋದು. ನಡ್ರಿ ನಾವು ಒಳಗಡೆ ಹೋಗೋಣ ಇವಾಗ. ಹೇ ಫ್ರೆಂಡ್ಸ್, ಈ ಕೋಟೆ ವಿಶೇಷತೆ ಹೇಳ್ತೀನಿ ಸ್ವಲ್ಪ ನಿಮ್ಗೆ. ಇದು ಏನರ 500 ವರ್ಷಕ್ಕಿಂತ ಹಳೆದ ರೀ. ಆವಾಗ ಏನಿತ್ತು, ಇಲ್ಲೆಲ್ಲ ಬಹುಮನಿ ಸಾಮ್ರಾಜ್ಯದ ಆಳ್ವಿಕೆ ಇತ್ತು. ಅವಾಗಿನ ರಾಜರಿದ್ದರು ರೀ ಒಬ್ಬರು, ಅಹಮದ್ ಶಾ ವಾಲಿ ಅಂತ. ಅವ್ರು ರಾಜ ಆದ ತಕ್ಷಣ ಏನು ಮಾಡ್ತಾರೆ, ಪಹಲೆ ಗುಲ್ಬರ್ಗ ಇತ್ತು ಅವ್ರ ರಾಜಧಾನಿ. ಆಮೇಗಿನ ಬೀದರ್ಕಾಗಿ ಕನ್ವರ್ಟ್ ಮಾಡ್ತಾರೆ ಅವ್ರು. ಬೀದರ್ ರಾಜಧಾನಿ ಅಂತಂತ ಹೇಳಿ ಕನ್ವರ್ಟ್ ಮಾಡಿ ಇಲ್ಲೇ ಇರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಹೇ ಫ್ರೆಂಡ್ಸ್, ಮೊದಲೆಲ್ಲ ಏನೇನು ಯೂಸ್ ಮಾಡ್ತಿರಲ್ಲ, ಮತ್ತು ಸ್ವಲ್ಪ ಮೂರ್ತಿಗಳು ಅದಾವ ಹೊಡೆದು ಇದ್ದಿದ್ದು, ಅವೆಲ್ಲ ಇಲ್ಲೆಲ್ಲ ಇಟ್ಟಾರೆ ನೋಡ್ಲಕ್ಕಂತ. ಅವೆಲ್ಲ ನಿಮ್ಗೆ ತೋರಿಸ್ತೀನಿ ನಡ್ರಿ. ಹೇ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಈಗ ತುಂಬ ಮೂರ್ತಿಗಳು ಹೊಡೆದೋಗ್ಯವ. ಇಲ್ಲಿ ನಮ್ಮ ಫ್ರೆಂಡ್ಸ್ ಹೊಂಟ್ರಿ ಈಗ ನೋಡ್ಲತ್ತಾರೆ ಎಲ್ಲರೂ. ಇಲ್ಲಿ ನೋಡ್ರಿ, ನೋಡ್ಬೋದು ನೀವು ಈಗ ಮೂರ್ತಿಗಳು. ಇಲ್ಲಿ ಸುಮಾರು ಮೂರ್ತಿಗಳವ, ಎಲ್ಲ ಹೊಡೆದಿದ್ದವ, ಸ್ವಲ್ಪ ಅರ್ಧ ಎಲ್ಲ ಒಂದೊಂದು ಸ್ವಲ್ಪ ಚೆನ್ನಾಗವ, ಒಂದೊಂದು ಹೊಡೆದೋಗ್ಯವ. ನೋಡಿಕ ಇಲ್ಲಿ ನೋಡಿ, ಇದು ಪೂರಾ ಹೊಡೆದೋಗ್ಯದ. ಇಲ್ಲೆಲ್ಲ ಆಂಧ್ರದಿಂದ ಎಲ್ಲ ನೋಡ್ಲಕ್ಕೆ ಜಾಸ್ತಿ ಮಂದಿ ಬರ್ತಾರ್ರಿ. ಇಲ್ಲಿ ನೋಡ್ರಿ, ತುಂಬ ಮೂರ್ತಿಗಳು ಅದಾವ. ಅವಾಗೆಲ್ಲ ಹೆಂಗೆ ಮಾಡ್ತೀರಿ ನೋಡ್ರಿ ಅವೆಲ್ಲ. ನೋಡ್ರಿ, ಇಲ್ಲ ಉರ್ದುದಾಗ ಏನೋ ಬರ್ದಿಂದದ. ಇಲ್ಲಿ ಏನವಪ್ಪ ಅಂದ್ರೆ ಅವಾಗಿನ ತಲ್ವಾರ್ಗಳು ರೀ, ಯುದ್ಧದಾಗ ಅದು ಯೂಸ್ ಮಾಡೋ ತಲ್ವಾರ್ಗಳು ಅದು ಅವ ಇಲ್ಲಿ. ಹಲೋ ಗೈಸ್, ಇದು ಏನದ ಗೆಸ್ ಮಾಡ್ರಿ ನೀವು. ಏನಿದ್ದಿರ್ಬೇಕಂತ ಸ್ವಲ್ಪ ಥಿಂಕ್ ಮಾಡ್ರಿ. ಇದು ಏನದ ಗೊತ್ತು, ಅವೆಲ್ಲ ಬರೋ ಹೊತ್ತಿಗೆ ನಾವು ಏನು ನೋಡ್ದೇವಲ್ಲ, ಬಾಗಿಲುಗಳು, ದೊಡ್ಡ ಬಾಗಿಲುಗಳು ಅಂತೂ 7 ಅದಾವ್ರಿ ಇಲ್ಲಿ. ಇಲ್ಲಿ ಅದ್ರ ಕಿಲ್ಲಿ ಅದ ನೋಡ್ರಿ, ಇದು ಕಿಲ್ಲಿನೇ ಇಷ್ಟು ದೊಡ್ಡದ. ಹೇ ಗಾಯ್ಸ್, ಇದು ಮೊದಲಿಂದ ಅವಾಗ ಯುದ್ಧದಾಗ ಯೂಸ್ ಮಾಡೋ ಗನ್ಸ್ಗಳು ಅದಾವ. ಇವೆಲ್ಲ ಬುಲೆಟ್ಸ್ ಇರಲಿಲ್ಲ ಅವಾಗ. ಅವೆಲ್ಲ ಮದ್ದು ಹಾಕಿ ಹೆಂಗೋ ಯೂಸ್ ಮಾಡ್ತಿದ್ರು. ಇವಾಗಿನ ಮಾಡರ್ನ್ ಗನ್ಸ್ಗಳೆಲ್ಲ ಇದರದ್ದೇ ಇನ್ಸ್ಪಿರೇಷನ್ ತೊಗೊಂಡು ಇವಾಗ ಮಾಡರ್ನ್ ಆಗಿ ಮಾಡ್ತಾಯಿದ್ದಾರೆ ಅವರೆಲ್ಲ ಅಲ್ಲ. ಇದೇನು ಫೋಟೋ ನೋಡ್ತಿರಲ್ಲ ನೀವು, ಇದ್ರೊಳಗೆಲ್ಲ ಇಲ್ಲಿ ಕಬ್ಬಿಣ ಗುಂಡುಗಳು ಅದು ಅವಲ್ಲ, ಅವೆಲ್ಲ ತೋಪಿನಾಗದು ಹಾಕಿ ಹಿಂಗೆ ಹೊಡಿತಿದ್ರು ಯುದ್ಧದ ಟೈಮಿಗೆ ಯೂಸ್ ಆಗ್ತಿವಿ ಭಾಳ. ಹಲೋ ಫ್ರೆಂಡ್ಸ್, ಇದೇನು ಫೋಟೋದಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ರಂಗಿನ ಮಹಲ್ ಅಂತ. ಇದು ಈ ಕೋಟೆಯ ಅತಿ ಸುಂದರವಾದಂಥ ಕಲಾತ್ಮಕ ಸ್ಥಳ ಆಗ್ಯದ್ರಿ. ಫ್ರೆಂಡ್ಸ್, ಇವತ್ತು ನಮ್ಮದು ಬ್ರದರ್ಸ್ ಬಂದಿದ್ದಾರೆ ಇಬ್ಬರು. ಅವ್ರ ಸಲುವಾಗಿ ನಾವು ಇವತ್ತು ಬೀದರ್ ಕೋಟೆ ನೋಡೋಕೆ ಬಂದಿದ್ದು. ಅವ್ರು ಸ್ವಲ್ಪ ಬೀದರ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಅವ್ರ ಮಾತನ್ನು ಕೇಳೋಣ ಬನ್ನಿ. ನಮ್ಮ ಹಿಂದುಗಡೆ ಇರೋದು ಬೀದರ್ ಕೋಟೆ. ಇದರ ಅನಿಸಿಕೆ ಸರ್, ತಮ್ಮ ಹೆಸರು? ರೆಡ್ಡಿ ಅಂತೇಳಿ. ಯಾವ ಊರು? ಯಾಗಿರಿಂದ ಬಂದಿರೋದು. ಬೀದರ್ ಕೋಟೆ ಬಗ್ಗೆ ಒಂದೆರಡು ಮಾತುಗಳು. ಬೀದರ್ ಕೋಟೆಯು ದಕ್ಷಿಣ ಭಾರತದ ಪ್ರಮುಖ ಐತಿಹಾಸಿಕ ಕೋಟೆಗಳಲ್ಲಿ ಬೀದರ್ ಕೋಟೆಯು ಪ್ರಮುಖವಾದದ್ದು. ಇದರಲ್ಲಿ ಬಾಮನಿ ಸುಲ್ತಾನರು ಕಟ್ಟಿಸಿದರೆ 15ನೇ ಶತಮಾನದಲ್ಲಿ ಅಹಮದ್ ಶಾ ನಿರ್ಮಿಸಿದನು. ಇದರಲ್ಲಿ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾದ ಒಳಗೆ ಕೋಟೆಗಳಿವೆ. ಅದರಲ್ಲಿ ಜಾಮೆ ಮಸೀದಿ, ರಂಗಿನ ಮಹಲ್, ಮದರಸಾ 1427ರಲ್ಲಿ ಮೊಹಮ್ಮದ್ ಗೌನ್ ಕಟ್ಟಿಸಿದನು. ಇದರಲ್ಲಿ ಆಕರ್ಷಣವಾದ ಪ್ರಮುಖ ಸ್ಥಳಗಳಿದೆ. ಓಕೆ, ನೋಡಿ ಬನ್ನಿ. ಹೇ ಫ್ರೆಂಡ್ಸ್, ಇದು ತರ್ಕಶ್ ಮಹಲ್ ಅಂತ. ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ನನಗೆ, ಬಟ್ ನೋಡೋಣ ಬನ್ನಿ ಏನೇನದ ಇಲ್ಲಿ ಅಂತ. ಫ್ರೆಂಡ್ಸ್, ಈ ಕೋಟೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಕೋಟೆನಾಗ ಭಾಳಷ್ಟು ಮೂವಿಗಳು ಶೂಟ್ ಆಗ್ಯಾವ ರೀ. 40ರಿಂದ 50 ಮೂವಿಗಳು ಶೂಟ್ ಆಗ್ಯಾವ. ಅದ್ರೊಳಗೆ ನಮ್ಮ ರಾಕಿ ಭಾಯ್ ಜಾನು ಮೂವಿ ಗೊತ್ತಲ್ಲ ನಿಮಗೆಲ್ಲರಿಗೂ.
ಅದು ಕೂಡ ಇಲ್ಲೇ ಶೂಟ್ ಆಗ್ಯದ. ಇನ್ನು ಭಾಳಷ್ಟು ಹಾಡುಗಳು ಶೂಟ್ ಆಗ್ಯಾವ ರೀ. ಗಗನವೇ ಭಾಗಿ ಅಂತ ಒಂದು ಹಾಡೋದಲ್ಲ ಕನ್ನಡ, ಅದೂ ಇಲ್ಲೇ ಶೂಟ್ ಆಗ್ಯದ. ಭಾಳಷ್ಟು ಹಾಡುಗಳು ಇಲ್ಲಿ ಶೂಟ್ ಆಗ್ಯಾವ. ಭಾಳ ಭಾರಿ ಬರ್ತಲ್ಲ ನಾನು ಹೇ ಫ್ರೆಂಡ್ಸ್, ಇದೇನು ಕಾಣಿಸ್ಲತ್ತದಲ್ಲ ಇದು ಸೋಲಕಂಬ ಮಸೀದಿ ಅಂತ. ಇದು ಯಾಕೆ ಅದ್ರದ್ದು ಹೆಸರು ಸೋಲಕಂಬ ಮಸೀದಿ ಬಿತ್ತಂದ್ರೆ ಇದ್ರದ್ದು 16 ಕಂಬಗಳು ಕೂಡಿ ಒಂದೇ ಮಸೀದಿ ಇದೆ ರೀ ಇದು. ಅದಕ್ಕೆ ಇದಕ್ಕೆ ಸೋಲಾ ಮಸೀದಿ ಅಂತ ಹೆಸರು ಬಿದ್ದೈತೆ ರೀ. ಯಾಕಂದ್ರೆ ಇವಾಗ ನಾವು ಎಲ್ಲರೂ ಕೋಟೆ ಹಿಂದೆ ನಡೆದಿದ್ದೆವು. ಅಲ್ಲಿ ಸ್ವಲ್ಪ ಮ್ಯಾಲೆ ಹಿಂಗೆ ಸ್ವಲ್ಪ ವ್ಯೂ ಚಂದ ಅದ, ಅದು ಸರಿಂದ ಹಿಂದೆ ನಡೆದೆವು. ಸ್ವಲ್ಪ ನೋಡ್ಕೊಂಡು ಅಲ್ಲೆಲ್ಲ ಹಿಂಗೆ ತೋಪದು ಅದಾವ, ಅವೆಲ್ಲ ನೋಡಮ್ಮಿ ಹೆಂಗದ ನೋಡಮ್ ನೋಡ್ರಿ. ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಹೊಂಟಿದ್ದಾರೆ ನೋಡ್ರಿ ಇಲ್ಲಿ. ಇವಾಗ ಇದೇನದಲ್ಲ ಇದು ತಾಕತ್ ಮಹಲ್ ಅಂತ. ಇದ್ರೊಳಗೆ ಹಳೆ ಕಾಲದಾಗ ರಾಜರೆಲ್ಲ ಮೀಟಿಂಗ್ ಮಾಡ್ತೀವ್ರಿ. ಮೀಟಿಂಗ್ ಅಂದ್ರೆ ಸಭೆ ಅದು ಕರಿತೀವ್ರಿ ಇಲ್ಲಿ. ಫ್ರೆಂಡ್ಸ್, ಇವಾಗ ನಾವು ತೋಪ್ ನೋಡಕ್ಕೆ ನಡೆದಿದ್ವಿ ಮೇಲ್ಗಡೆ. ತೋರಿಸ್ತೀನಿ, ವೇಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ನೋಡ್ರಿ ತೋಪ್ ಅದ. ಇದು ಇಷ್ಟು ಹೈಟ್ ಯಾಕೆ ಇಕ್ತಾರಂತಂದ್ರೆ ದುಶ್ಮನ್ಗಳು ಯಾರು ಭೀ ದಾಳಿ ಮಾಡ್ತಾರಲ್ಲ ಅವ್ರಿಗೆ ದೂರ್ಲಿಂದ ನೋಡಿ ಹಾರ್ಸಕ್ಬೇಕು ಅಲ್ಲಿಂದ. ಅದಕ್ಕೆ ಎಷ್ಟು ದೂರ್ಲಿಂದ ಇದು ಹೈಟಿಗೆ ಇಕ್ತಾರ ನೋಡ್ರಿ. ವ್ಯೂ ಮಸ್ತ್ ಅದ ರೀ ಇಲ್ಲಿಂದ ಎಲ್ಲ. ಎಷ್ಟು ಕೆಳಗೆ ಕಾಣಿಸುತ್ತೆ ನೋಡ್ರಿ ಅಲ್ಲೆಲ್ಲ ಕೆಳಗೆ. ಇದು ಭಾಳ ಹೈಟಿಗೆ ಅದ, ಮ್ಯಾಲದ ಮಸ್ತ್ ಅದ. कैसा लगा मेरा मजाक? ಇಲ್ಲಿ ನೋಡ್ರಿ ಡೇಂಜರ್ ಫೋಟೋಗ್ರಫಿ ನಡೆದು. ನಮ್ಮ ಹಾಸ್ಟೆಲ್ ಪರ್ಗಳು ಭಾಳ ಕಲಾಕಾರ ರೀ. ಕ್ಯಾಮ್ರಾಮನ್ ನೋಡ್ರಿ. ಹಾಯ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಹಾಯ್ ತೇರಿ ಮಾಕಿ. ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ. ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ. ಮರದುಲ ಗೆಳತಿ ಸಾಯುತ್ತನ ಈ ನನ್ನ ಜೀವನ. ನಾನಿನ ಸ್ವಾದರ ಮಾವನ, ನನ್ನ ಮುದ್ದಿನ ಸೊಸೆ ನೀನ. ನಾನಿನ ಸ್ವಾದರ ಮಾವನ. ಫ್ರೆಂಡ್ಸ್ ತಕ ಭಾಳ ಎಂಜಾಯ್ ಮಾಡಿದೆವು. ಕುಂತೇವು ಸ್ವಲ್ಪ ಕುಂತು ಎಂಜಾಯ್ ಮಾಡಿ ನಡೆದಿದ್ದೇವೆ ಹಾಸ್ಟೆಲ್ ಕಡೆ. ಬರ್ರಿ ನೀವು ಎಕ್ಸ್ಪ್ಲೋರ್ ಮಾಡಿರಿ, ಬಂದು ನೋಡ್ರಿ ಆಜು ಬಾಜು. ಸ್ವಲ್ಪ ಫ್ರೆಂಡ್ಸ್ ಹಂಗೆ ತಿರುಗ್ರಿ. ಯಾಕಂದ್ರೆ ಒಣ ಸೋಷಿಯಲ್ ಮೀಡ್ಯಾದಾಗ ಸ್ಕ್ರೋಲಿಂಗ್ ಮಾಡಿ ಸಾಕಾಗ್ಯದಲ್ಲ, ಎಲ್ಲರಿಗೂ ಸಾಕಾಗಿತ್ತು. ಅದಕ್ಕೆ ಬಂದಿದ್ದೇವೆ ನಾವು. ನೀವು ಬರ್ರಿ, ಆರಾಮಾಗಿ ವಿಸಿಟ್ ಮಾಡಿರಿ. ಕೋಟೆ ಮಸ್ತ್ ಅದ, ಬಂದು ವಿಸಿಟ್ ಮಾಡಿ ನೋಡಿ ಹೋಗ್ರಿ. ಓಕೆ, ನಾವು ನಡೆದಿದ್ದೇವೆ ಇವಾಗ. ಬಾಯ್.